ಹಾಯ್. ಓ ಹಾಯ್, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ನಾನೀಗ ಯಾಕೆ ಬಂದೆ ಅಂದರೆ ನನಗೆ ಗೊತ್ತು. ಯಾಕೆ? ಅದು ಫೈಲ್ ನೇಪ ಮಾಡಿಕೊಂಡು ನನಗೆ ನೋಡೋಕೆ ತಾನೆ. ಹೌದು ಹೌದು. ನೋಡಿದ್ರಾ ನಿಮ್ಮ ಮನಸ್ಸಿನ ಮಾತನ್ನ ನಾನು ಹೇಗೆ ಹೇಳಿದೆ ಅಂತ? ನಾನು ಆ ಫೈಲಿಗೆ ಸೈನ್ ಹಾಕೋದು ಬೇಡ ಅಂತ ಹೇಳೋಣ ಅಂತ ಬಂದರೆ ಈ ಲೂಸ್ ಏನೇನೋ ಹೇಳ್ತಾಳಲ್ಲಪ್ಪ, ಇವಳಿಗೆ ಹೇಗೆ ಹೇಳೋದು? ಹೌದು, ನಿಮ್ಮಮ್ಮ ನಮ್ಮಿಬ್ರು ಮದುವೆಗೆ ಒಪ್ಕೊಂಡಿದಾರಂತೆ. ಅದನ್ನ ಕೇಳಿ ತುಂಬ ಸಂತೋಷ ಆಯ್ತು ಗೊತ್ತಾ ನಿಮಗೆ? ಹ್ಞೂ, ನನಗೂ ತುಂಬ ಖುಷಿ ಆಯಿತು. ನಾನು ಅದನ್ನೇ ಅಮ್ಮನಿಗೂ ಹೇಳಿದೆ. ಅಲ್ಲ, ಈ ವಿಷಯನ ಅಮ್ಮನಿಗೆ ಹೇಳೋದಕ್ಕಿಂತ ಮುಂಚೆ ನನ್ನ ಹತ್ರ ಹೇಳ್ಬೋದಿತ್ತಲ್ವಾ? ಅದು ನನಗೆ ಧೈರ್ಯ ಸಾಕಾಗಲಿಲ್ಲ. ಅದಕ್ಕೆ ನನ್ನ ಪರವಾಗಿ ಜಾಸ್ಮಿನ್ ನಿಮ್ಗೆ ಹೇಳಿದ್ಲು. ಅದು ಅಲ್ಲದೆ ನೀವು ಸ್ವಲ್ಪ ಟೈಮ್ ತೊಗೊಂಡ್ರಲ್ಲ, ನೀವು ಒಪ್ಕೊತಿರೋ ಇಲ್ವೋ ಅಂತ. ನಾನು ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗಲೇ ನೀವು ತುಂಬ ಇಷ್ಟ ಆದ್ರಿ. ಅಂಥದ್ರಲ್ಲಿ ನಿಮ್ಮನ್ನ ಬೇಡ ಅಂತೀನ? ಈ ಮಾತು ಕೇಳಿ ನಂಗೆ ತುಂಬ ಸಂತೋಷ ಆಯಿತು. ಇದೇ ಸಂತೋಷದಲ್ಲಿ ನನ್ನ ಫೈಲ್... ಅಯ್ಯೋ, ನಿಮ್ಮ ಫೈಲ್ ಬಗ್ಗೆ ಚಿಂತೆ ಮಾಡಬೇಡಿ. ಅದರಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದೆ, ಅದನ್ನ ಸರಿ ಮಾಡಿ ನಾನು ಸೈನ್ ಹಾಕ್ಸ್ಕೊಡ್ತೀನಿ. ಬೇಡ ಬೇಡ, ಫಸ್ಟ್ ಟೈಮ್ ಒಂದು ಫೈಲ್ ಕೊಡ್ತಾ ಇದ್ದೀನಿ. ಅಂಥದ್ರಲ್ಲಿ ಮಿಸ್ಟೇಕ್ ಇರೋ ಫೈಲಿಗೆ ಸೈನ್ ಹಾಕಿದ್ರೆ ನಮ್ಮ ತಂದೆಗೆ ತಾನೇ ಕೆಟ್ಟ ಹೆಸರು. ಅಯ್ಯೋ, ನೀವು ಅದ್ರ ಬಗ್ಗೆ ಅಷ್ಟು ಫೀಲ್ ಮಾಡ್ಕೋಬೇಡಿ. ಸೂರ್ಯ ಸರ್ಗೆ ಕೆಟ್ಟ ಹೆಸರು ಬರೋಂಥದ್ರಲ್ಲಿ ಏನೂ ಇಲ್ಲ. ಇವತ್ತು ಒಂದಿನ ಟೈಮ್ ಕೊಡಿ, ನಾನು ಸೈನ್ ಹಾಕ್ಸ್ಕೊಡ್ತೀನಿ. ಅದು ಹಾಗಲ್ಲ ಅನನ್ಯ, ಚಿಕ್ಕ ಮಿಸ್ಟೇಕ್ ನಾಳೆ ದೊಡ್ಡ ಮಿಸ್ಟೇಕ್ ಆಗ್ಬೋದಲ್ವಾ? ಅದಕ್ಕೆ ನನಗೇನೋ ಈ ಫೈಲಿಗೆ ಸೈನ್ ಹಾಕ್ಸೋದು ಒಳ್ಳೇದಲ್ಲ ಅನಿಸುತ್ತೆ. ನನಗೆ ಅದು ಇಷ್ಟನೂ ಇಲ್ಲ. ಹಾಗಾದ್ರೆ ನಾನು ಏನು ಮಾಡು ಅಂತೀರಾ? ಹೇಳಿದ್ನಲ್ಲ, ಈ ಫೈಲ್ ಮಾತ್ರ ಇಲ್ಲಿಗೆ ಬಿಟ್ಬಿಡೋಣ. ಹಾಗೂ ಈ ಫೈಲ್ ಮೂವ್ ಆಗಲಿಲ್ಲ ಅಂದರೆ ನನಗೇನು ಪ್ರಾಬ್ಲಮ್ ಇಲ್ಲ. ಅದ್ರ ಮೇಲೆ ನಿಮ್ಮ ಇಷ್ಟ. ನಾನಿನ್ನು ಬರ್ತೀನಿ. ಬಾಯ್. ಹೇಳಮ್ಮ, ನಿನ್ನ ಎಲ್ಲೆಲ್ಲಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ರು ಅಲ್ಲ, ಒಂದು ಜಾಗನೂ ಸರಿಯಾಗಿ ಹೇಳ್ತಿಲ್ವಲ್ಲ ನೀನು? ಹೀಗೆ ಮಾಡಿದರೆ ಇನ್ವೆಸ್ಟಿಗೇಷನ್ ತುಂಬ ಕಷ್ಟ ಆಗುತ್ತೆ ಹೇಳಿದ್ದೀನಿ. ಸರ್, ನೀವು ಅವರು ನಾನು ಕರ್ಕೊಂಡೋಗಿದ್ದ ಜಾಗಕ್ಕೆ ಕರ್ಕೊಂಡೋಗಿದ್ರೆ ಕಂಡುಹಿಡಿಬೋದಿತ್ತು. ಅದು ಬಿಟ್ಟು ನಿಮಗೆ ಬೇಕಾಗಿದ್ದ ಕಡೆ ಕರ್ಕೊಂಡೋದ್ರೆ ಹೇಗೆ ಗುರ್ತಿಡಿಯೋಕ್ಕಾಗುತ್ತೆ? ನನ್ನ ಪೇಷಂಟ್ ಚೆಕ್ ಮಾಡಬೇಡ. ಅಲ್ಲ, ಒಂದು ಜಾಗನೂ ಸರಿಯಾಗಿ ಹೇಳ್ತಿಲ್ಲ. ಸುತ್ತಮುತ್ತ ಏರಿಯಾ ಕೇಳಿದ್ರೆ ಅದನ್ನು ಗೊತ್ತಿಲ್ಲ ಅಂತ ಹೇಳ್ತೀಯ. ಹೀಗೆ ಮಾಡಿದ್ರೆ ಕಳ್ಳರನ್ನ ಹೇಗೆ ಟ್ರೇಸ್ ಔಟ್ ಮಾಡೋದು? ಸರಿಯಾಗಿ ಡೀಟೇಲ್ಸ ಕೊಡು. ಸರ್, ನನಗೆ ಅವಾಗ ಹೇಳೋಕ್ಕಾಗ್ತಿರ್ಲಿಲ್ಲ, ಆದರೆ ಇವಾಗ ಹೇಳ್ತೀನಿ ಕೇಳಿ. ನನ್ನನ್ನು ಕಿಡ್ನಾಪ್ ಮಾಡಿಸಿದ್ದು MLA ಸೂರ್ಯ ರಾಜಶೇಖರ್ ಅವರೇ. ಏನು ಹೇಳ್ತಿದ್ಯಾ? ಅವತ್ತೇ ಒಂಥರ ಹೇಳಿಕೆ ಕೊಟ್ಟೆ, ಇವತ್ತೇ ಬೇರೆ ಥರ ಹೇಳ್ತಿದ್ಯಾ? ಹೇಳು, ಈಗ ಹೇಳೋದಕ್ಕೆ ಯಾರು ನಿನ್ನ ಕೈಯಲ್ಲಿ ಹೇಳ್ತಿದ್ದು? ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಸರ್. ನಮ್ಮ ಮಗಳು ಹೇಳ್ತಾರೆ ಸತ್ಯನೇ. ನಾನು ಕೇಳ್ತಿರೋದು ನಿಮ್ಮನ್ನಲ್ಲ. ಅವ್ರು ಕಿಡ್ನಾಪ್ ಮಾಡ್ಕೊಂಡಿರೋದು ನಿಮ್ಮನ್ನು ಅಥವಾ ನಿಮ್ಮ ಮಗಳನ್ನ? ನನ್ನ ಮಗಳನ್ನೇ. ಹಾಗಾದ್ರೆ ವಿಚಾರಣೆ ಮಾಡ್ಬೇಕಾದ್ರೆ ಮಧ್ಯ ಬಾಯಿ ಹಾಕ್ತೆ ಸುಮ್ಮನೆ ನಿಂತ್ಕೊಳ್ಳಿ. ಹೇಳಮ್ಮ. ಹೇಳಿದ್ನಲ್ಲ ಸರ್, ನನ್ನ ಕಿಡ್ನಾಪ್ ಮಾಡಿಸಿದ್ದು MLA ಸೂರ್ಯ ಅವರೇ ಅಂತ. ಅದು ಅಲ್ಲದೆ ನನ್ನ ಕಿಡ್ನಾಪ್ ಮಾಡಿದವರು MLA ಸೂರ್ಯ ಅವ್ರ ಹೆಸರೇ ಹೇಳ್ತಿದ್ರು. ಮತ್ತು ಅವತ್ತು ಹೇಳಿಕೆ ಕೊಟ್ಟಿದ್ದು? ಅವತ್ತು ಅವರಿಂದ ತಪ್ಪಿಸ್ಕೊಂಡು ಬಂದು ಗಾಬ್ರಿಲಿ ಏನೂ ಹೇಳೋಕ್ಕಾಗಲಿಲ್ಲ, ಸರಿಯಾಗಿ ಹೇಳಿಕೆನೂ ಕೊಡೋಕ್ಕಾಗಲಿಲ್ಲ. ಅಷ್ಟೇ ಅಲ್ಲದೆ ನನ್ನನ್ನು ಕಿಡ್ನಾಪ್ ಮಾಡಿಸಿರೋದಕ್ಕೆ ಅವ್ರು 2 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ರಂತೆ. ಸುಳ್ಳು ಹೇಳ್ಬೇಡ. ಒಂದೊಂದು ಸಾರಿ ಒಂದೊಂಥರ ಸ್ಟೇಟ್ಮೆಂಟ್ ಕೊಡ್ತಿದ್ಯಾ ಅಂದರೆ ಯಾರ್ದೋ ಒತ್ತಡಕ್ಕೆ ಸೂರ್ಯ ರಾಜಶೇಖರ್ ಅವ್ರ ಹೆಸರು ಹೇಳ್ತಿದ್ಯಾ ಅಂತ ಅನಿಸ್ತಾ ಇದೆ. ಹೇಳು, ಯಾರು ಈ ರೀತಿ ಹೇಳಕ್ಕೆ ಹೇಳಿದ್ರು? ಯಾರಾದ್ರೂ ಹೆದರಿಕೆ ಬೆದರಿಕೆ ಹಾಕ್ತಿದ್ದಾರೆ? ಸರ್ ಪ್ಲೀಸ್, ನಾನು ಯಾರು ಒತ್ತಡಕ್ಕಾಗಲಿ ಯಾರು ಬಲವಂತಕ್ಕಾಗಲಿ MLA ಸೂರ್ಯ ಅವ್ರ ಹೆಸರು ಹೇಳ್ತಿಲ್ಲ. ನಿಜವಾಗ್ಲೂ ನನ್ನನ್ನು ಕಿಡ್ನಾಪ್ ಮಾಡ್ತಿರೋದು MLA ಸೂರ್ಯ ಅವರೇ. ಸೈನ್ ಹಾಕು. ಒಂದು ನಿಮಿಷ ಇರಮ್ಮ. ಏನು ಸರ್, ಈಗ ಬರ್ಸಿದ್ದೀರಾ? ಏನು ಸರಿಯಾಗೇ ಬರ್ದಿದೆ? ಇದ್ರಲ್ಲಿ ಸರಿಯಾಗಿ ಬರ್ದಿಲ್ಲ ಸರ್. MLA ಸೂರ್ಯ ಅವ್ರ ಹೆಸರು ಬರ್ದಿಲ್ಲ, ಹಾಗೆ 2 ಲಕ್ಷ ರೂಪಾಯಿ ದುಡ್ಡಿನ ವಿಷಯನೂ ಬರ್ದಿಲ್ಲ. ಇದಕ್ಕೆ ಹೇಗೆ ನನ್ನ ಮಗಳು ಸೈನ್ ಆಗ್ತಾಳೆ? ಹಾಕೋದಿಲ್ಲ ಸರ್. ಇದ್ದಕ್ಕಿದ್ದಾಗೆ ನಿಮ್ಮ ಮಗಳು ತನ್ನ ಹೇಳಿಕೆಯನ್ನು ಬದಲಾಯಿಸಿದ್ರೆ ಅದನ್ನೇ ಸತ್ಯ ಅಂತ ನಂಬೋದಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ನಡೀಲಿ, ಆಮೇಲೆ ಗೊತ್ತಾಗುತ್ತೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ. ಆಮೇಲೆ ಸೈನ್ ಹಾಕ್ಸ್ಕೊಳ್ಳಿ. ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಿಸಿ
ಹಾಗೆ ಸೂರ್ಯ ಅವ್ರ ಹೆಸರನ್ನು ಸೇರಿಸಿ, ಜೊತೆಲಿ 2 ಲಕ್ಷ ರೂಪಾಯಿ ದುಡ್ಡನ್ನು ಸೇರಿಸಿ ಸರ್. ಆಮೇಲೆ ನನ್ನ ಮಗಳು ಸೈನ್ ಮಾಡ್ತಾಳೆ. ಏಯ್ ಬಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅವತ್ತು ಆದಿತ್ಯನವರು ಒಂದು ಫೈಲ್ ಕೊಟ್ಟಿದ್ರಲ್ಲ? ಹಾಂ, ಎಂಕ್ವೈರಿ ಆಗಿದೆಯಾ? ಹಾಂ ಸರ್, ಅದರಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದೆಯಂತೆ. ಅದನ್ನು ಕರೆಕ್ಟ್ ಮಾಡಿದ್ರೆ ಸೈನ್ ಹಾಕ್ಬೋದಂತೆ. ನನಗೆ ಗೊತ್ತಿತ್ತು ಅವನು ಈ ರೀತಿ ಏನೋ ಗೋಲ್ಮಾಲ್ ಕೆಲಸ ಮಾಡಿರ್ತಾನೆ ಅಂತ. ಅದಕ್ಕೆ ರಾಜಕೀಯಕ್ಕೆ ಸೇರಿಕೊಂಡು ನನಗೆ ಮಸಿ ಬಳಿಯೋ ಕೆಲಸ ಮಾಡ್ತಿದ್ದಾನೆ. ವಿರೋಧ ಪಕ್ಷದವ್ರ ಜೊತೆ ಸೇರ್ಕೊಂಡು ಈ ರೀತಿ ಎಲ್ಲ ಮಾಡ್ತಿದ್ದಾನೆ. ಅನ್ನ ಹಾಕಿದ ಮನೆಗೆ ಮನೆ ಮುರಿಯೋ ಕೆಲಸ ಮಾಡ್ತಿದ್ದಾನೆ. ಪಾಪ ಆದಿತ್ಯ ಅವರು ಅವ್ರ ಫೈಲಲ್ಲಿ ಮಿಸ್ಟೇಕ್ ಇದೆ ಅಂತ ಹೇಳಿದ ತಕ್ಷಣ ಸೈನ್ ಹಾಕೋದೇ ಬೇಡ ಅಂದರು. ಇವ್ರು ನೋಡಿದ್ರೆ ಅವ್ರ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದಾರೆ. ಪ್ರತಿ ಫೈಲಲ್ಲೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ. ಅದನ್ನು ಕರೆಕ್ಟ್ ಮಾಡಿ ಹೇಗೆ ಸೈನ್ ಮಾಡ್ತಾರೋ ಅದೇ ಥರ ಇದನ್ನು ಮಾಡ್ಬೋದಾಗಿತ್ತು. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಓ, ಸರ್. ಕೆಲಸ ನೋಡಿ. ಓಕೆ ಸರ್. ನಮಸ್ಕಾರ ಸರ್. ಯಾರು ನೀವು? ನನ್ನ ಹೆಸರು ಸೋಮಶೇಖರ್ ಅಂತ. ನನ್ನ ಜಮೀನ ಕಿತ್ಕೊಂಡು ಈ ಎದುರಿಸಿ ಬೆದರಿಸಿ ಮಾಡ್ತಾ ಇದ್ದಾರೆ ಸರ್. ನೀವೇ ನಾನು ಕಾಪಾಡಬೇಕು ಸರ್. ಯಾರವರು? ಯಾರು ಅಂತ ಗೊತ್ತಿಲ್ಲ ಸರ್. ಅವ್ರದ್ದು ಫೋನ್ ನಂಬರ್ ಇದೆ, ತಗೊಳ್ಳಿ ಸರ್. ಹಲೋ, ಯಾರ್ರೀ? MLA ಸೂರ್ಯ ರಾಜಶೇಖರ್ ಮಾತಾಡ್ತಾ ಇರೋದು. ಸರ್, ನೀವು ನನಗೆ ಫೋನ್ ಮಾಡೋದು ಸರ್? ಈ ನಾಟಕ ಎಲ್ಲ ಬೇಡ. ಯಾರು ನೀನು? ಇದೇನು ಸರ್, ನನಗೆ ಫೋನ್ ಮಾಡ್ಬಿಟ್ಟು ಈಗ ಕೇಳ್ತಾ ಇದ್ದೀರಾ? ನನ್ನ ಹೆಸರು ಗೊತ್ತಿಲ್ಲದೆ ಫೋನ್ ಮಾಡ್ರಾ? ನನ್ನಿಂದ ಏನು ಕೆಲಸ ಆಗ್ಬೇಕು ಹೇಳಿ ಸರ್. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಏಯ್, ಮುಚ್ಚೋ ಬಾಯಿ. ಏನು ಅನ್ಕೊಂಡಿದ್ಯಾ ನನ್ನನ್ನು? ಇಲ್ಲಿ ಸೋಮಶೇಖರ್ ಅನ್ನೋರು ಬಂದಿದ್ದಾರೆ. ಅವ್ರ ಜಮೀನಿಗೆ ಬೇಲಿ ಹಾಕಿ ಏನೋ ಬೆದರಿಕೆ ಹಾಕ್ತಿದ್ಯಂತೆ. ಸರ್, ಆ ಜಮೀನು ನಂದು. ನಿಮ್ಗೆ ಸುಳ್ಳು ಹೇಳಿದಾರೆ ಅವರು. ನೋಡು, ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ನೊಂದು ಸಲ ಅವ್ರಿಗೆ ಏನಾದ್ರು ಬೆದರಿಕೆ ಹಾಕೋದು ಮಾಡಿದ್ರೆ ಪರ್ಮನೆಂಟ್ ಆಗಿ ನೀನು ಜೈಲು ಸೇರುವಾಗ ಮಾಡ್ತೀನಿ ನಾನು. ಸರ್, ಒಂದಿಷ್ಟು ಕಷ್ಟ ಬಿದ್ದೆ ಒಂದಷ್ಟು ಜಮೀನು ಮಾಡ್ಕೊಂಡಿದ್ದೀನಿ. ಅದಕ್ಕೂ ಕಲ್ಲಾಕ್ಬೇಡಿ. ಮೊದಲು ಆ ಕೆಲಸನೆಲ್ಲ ಬಿಟ್ಟು ಒಳ್ಳೆ ಮನುಷ್ಯನಾಗಿ ಬದುಕೋದನ್ನು ಕಲಿ, ಗೊತ್ತಾಯ್ತಾ? ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್. ನಿಮ್ಮ ಹೆಸರು ಹೇಳ್ಕೊಂಡು ನಾನು ಬದುಕೊಂತೀನಿ ಸರ್. ನೋಡಿ, ಅದೆಲ್ಲ ಏನು ಬೇಡ. ಇನ್ನೊಂದು ಸಲ ಅವನೇನಾದರೂ ತೊಂದರೆ ಕೊಟ್ಟರೆ ನನಗೆ ಬಂದು ಕಂಪ್ಲೇಂಟ್ ಮಾಡಿ, ಆಯಿತಾ? ಬರ್ತೀನಿ ಸರ್. ಓಕೆ. ಬಾಸ್, ಹೆಂಗೆ MLA ಸಾಹೇಬ್ರಿಗೆ ಮಾತಾಡಿದ್ದು? ಸೂಪರ್ ಮಗ. ಥ್ಯಾಂಕ್ ಯು ಬಾಸ್. ನಿನ್ನ ನಾನು ಹೇಳಿದ್ದು ನಿನ್ನ ಮಾತಿಗಲ್ಲ, ನಾನು ಮಾಡಿರೋ ಪ್ಲಾನ್ ಸಕ್ಸಸ್ ಆಗಿದ್ದಕ್ಕೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆ ಸೂರ್ಯನ ಕಿಡ್ನ್ಯಾಪ್ ಕೇಸಿಂದ ಬಚಾವ್ ಮಾಡೋದಕ್ಕೆ ಯಾನಿದ್ರೂ ಸಾಧ್ಯ ಇಲ್ಲ. ಅದು ಹೇಗೆ ಸಾಧ್ಯ ಇಲ್ಲ? ಅಪ್ಪನ ಬಿಡಿಸೋದಕ್ಕೆ ಮಗನೇ ಇದಾನಲ್ಲ. ಆ ದದ್ದಿ ಮಗನೇ ತಾನೇ ನೀನು ಕ್ರಿಮಿನಲ್ ಅಂತ ಗೊತ್ತಿದ್ದು ಅವನೇ ನಿನಗೆ ಬೇಲ್ ಕೊಟ್ಟು ರಿಲೀಸ್ ಮಾಡಿಸಿದ್ದು, ಸಾಕ್ಷಿನ ಕೊಲೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು. ನೋಡಿ, ಅವನನ್ನ ನೀವು ಇಷ್ಟೊಂದು ಕೀಳಕ್ ಕಾಣಬೇಡಿ. ಅವನು ಕೆಲಸದಲ್ಲಿ ತುಂಬಾನೇ ಪ್ರಾಮಾಣಿಕ. ಅವನ ಪ್ರಾಮಾಣಿಕತೆನೇ ನಮಗೆ ಪ್ಲಸ್ ಆಗಿರೋದು. ನಮ್ಮ ಪ್ಲಾನ್ ಪ್ರಕಾರ ಆ ಹುಡುಗಿನ ಕಿಡ್ನ್ಯಾಪ್ ಮಾಡ್ತಿರೋದು ಸೂರ್ಯನೇ ಅಂತ ಆರ್ಯನ್ಗೆ ಎಲ್ಲ ಸಾಕ್ಷಿಗಳು ಸಿಕ್ಕಿವೆ. ಅದರ ಪ್ರಕಾರ ಆರ್ಯ ತನ್ನ ತಂದೆನೇ ಆರೋಪಿ ಅಪರಾಧಿ ಅಂತ ಅವರಪ್ಪನ ಅರೆಸ್ಟ್ ಮಾಡ್ತಾನೆ. ಅಣ್ಣ, ಅದೆಲ್ಲ ಸರಿ. ಈ ಫೋನ್ ಮಾಡಿಸಿದ ಯಾಕೆ ಅಂತ ಗೊತ್ತಾಗ್ಲಿಲ್ಲ ಅಣ್ಣ. ಯಾಕೆ ಅಂದ್ರೆ ಸೂರ್ಯನೇ ನಿಮಗೆ ಫೋನ್ ಮಾಡಿ ಆ ಹುಡುಗಿನ ಕಿಡ್ನಾಪ್ ಮಾಡೋದಕ್ಕೆ ಹೇಳಿದ್ದು ಅಂತ ಕಾಲ್ ರೆಕಾರ್ಡ್ನ ಸಾಕ್ಷಿ ಬೇಕಾಗುತ್ತೆ. ಒಂದು ವೇಳೆ ಅಪ್ಪಿತಪ್ಪಿ ಆರ್ಯ ಏನಾದರೂ ಆ ಹುಡುಗಿನ ಇಟ್ಕೊಂಡು ನಿಮ್ಮನ್ನು ಹುಡ್ಕೊಂಡು ಬಂದು ಕೇಳಿದ್ರೆ ಆಗ ನೀವು ನೇರವಾಗಿ ಹೇಳ್ಬೋದು ಸೂರ್ಯನೇ ಫೋನ್ ಮಾಡಿ ನಿಮಗೆ ಈ ಕಿಡ್ನಾಪ್ ಡೀಲ್ನ ಒಪ್ಪಿಸಿದ್ದು ಅಂತ. ಯಾವುದೇ ಕಾರಣಕ್ಕೂ ಸೂರ್ಯ ಈ ಕೇಸ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸಾಕ್ಷಿ ಸಮೇತ ಜೈಲಿಗೆ ಹೋಗ್ತಾನೆ. ಅಣ್ಣ, ಐಡಿಯಾನು ಸೂಪರು. ಮುಂದೆ ಏನು ಮಾಡೋದಣ್ಣ? ಏನಿಲ್ಲ, ತುಂಬಾ ಸಿಂಪಲ್. ಎಲೆಕ್ಷನ್ ಕ್ಯಾಂಪೇನ್ಗೆ ಅಂತ ಸೂರ್ಯನ ಜೊತೆಗೆ ಮುದುಕಿ ಹೋಗ್ತಿದ್ದಲ್ಲ, ಅವಳನ್ನ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಸೇರಿಸ್ರೋ. ಅಷ್ಟೇ ತಾನೇ, ಬಿಡೋಣ, ನಾವು ಮಾಡ್ತೀವಿ. ನೀವು ಅಷ್ಟು ಮಾಡ್ರೋ. ಮುಂದೆ ಏನು ಮಾಡಬೇಕು ಅಂತ ನನಗೆ ಗೊತ್ತು.
ನನ್ನ ಹೆಸರು ಹಾಳು ಮಾಡಬೇಕು ಅಂತ ನೀ ಮನೆಗೆ ಬಂದು ಸೇರ್ಕೊಂಡಿದ್ಯಾ? ಎಷ್ಟು ದಿನದಿಂದ ಹೊಂಚಾಕಿದ್ದೆ ಹೀಗೆ ಮಾಡಬೇಕು ಅಂತ? ರಾಜಕೀಯದಲ್ಲಿ ನೀನು ಬೆಳಿಬೇಕು ಅನ್ನೋ ಕಾರಣಕ್ಕೆ ನನ್ನ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡ್ತಿದ್ಯಾ? ನೀನು ಏನೇ ಮಾಡಿದ್ರು ನನ್ನ ವ್ಯಕ್ತಿತ್ವನ ಕೊಲ್ಲೋದಕ್ಕಾಗಲ್ಲ ಕಣೋ. ಜನರ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ಒಳ್ಳೆ ಅಭಿಪ್ರಾಯನ ಬದಲಾಯಿಸೋದಕ್ಕಾಗಲ್ಲ. ನಿಮಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಇದ್ದಿದ್ರೆ ಈ ರೀತಿ ಎಗರಾಡ್ತಿರ್ಲಿಲ್ಲ. ನಾನು ಫೈಲ್ ನೋಡಿ ಈ ಥರ ಎದುರ್ತಿರ್ಲಿಲ್ಲ. ಹೆದರ್ತಿಲ್ಲ ಕಣೋ. ನೀನಂತವ್ರು ತರೋ ಫೈಲ್ ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನಂತ 100 ಜನ ಪುಂಡ್ರನ್ನ ನೋಡಿದ್ದೀನಿ ನಾನು. ಅದಕ್ಕೆ ಒಂದು ವೆರಿಫಿಕೇಶನ್ ಕಮಿಟಿ ಅಂತ ಇರೋದು. ಅವರು ಓಕೆ ಅಂದಮೇಲೆ ನಾನು ಚೆಕ್ ಮಾಡಿ ಸೈನ್ ಮಾಡೋದು. ಫೈನ್, ನೀವು ಹೇಳಿದ್ದ ನಾನು ನಂಬ್ತೀನಿ. ಇಷ್ಟೆಲ್ಲ ಹೇಳೋ ನೀವು, ಇಷ್ಟೆಲ್ಲ ಸೇಫ್ಟಿ ನೋಡೋ ನೀವು, ನನ್ನ ಫೈಲ್ ಸರಿ ಇಲ್ಲ ಅಂತ ಗೊತ್ತಾದ್ಮೇಲೆ ತೆಗೆದು ಡಸ್ಟ್ಬಿನ್ಗೆ ಹಾಕ್ಬೇಕಾಯ್ತು. ಯಾಕೆ ಈ ರೀತಿ ದೊಡ್ಡದಾಗಿ ಮಾಡ್ತಾ ಇದ್ದೀರಾ? ಯಾಕೆ ಈ ರೀತಿ ಕೂಗಾಡ್ತಾ ಇದ್ದೀರಾ? ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಬರೋ ಫೈಲ್ ಕಂಪೇರ್ ಮಾಡಿದ್ರೆ ನನ್ನ ಫೈಲ್ ಇಂಪಾರ್ಟೆಂಟ್ ಅಂತ. ಹೌದು ಕಣೋ, ಒಂದು ಸತ್ಯ ಹೇಳ್ತೀನಿ ತಿಳ್ಕೊ. ನೀನ್ ಏನೇ ಮಸಲತ್ತು ಮಾಡಿ ಏನೇ ಮಾಡಿದ್ರು ನನ್ನ ವಿರುದ್ಧ ಗೆಲ್ಲೋದಕ್ಕಾಗಲ್ಲ. ಅದಕ್ಕೆ ಇನ್ನ ಟೈಮ್ ಇದೆ. ಏನೇನು ಮಾಡಬೇಕು, ಹೇಗೆ ಗೆಲ್ಲಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮೋಸದಿಂದ ಗೆಲ್ಲೋದು ಗೆಲ್ಲವಲ್ಲ ಕಣೋ. ರಾಜಕೀಯನೇ ಮೋಸ. ಮೋಸ ಮಾಡಿದ್ರೆ ರಾಜಕೀಯ ಗೆಲ್ಲಕ್ಕಾಗತ್ತಾ? ಅದೆಲ್ಲ ಬಿಟ್ಟಾಕಿ. ಇನ್ಫ್ಯಾಕ್ಟ್ ನೀವು ಗೆದ್ದಿದೆ ಹೇಗೆ? ಮೋಸದಿಂದ ತಾನೇ. ಅದೇ ಸೂರ್ಯವ್ರೆ, ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಯಾಕೆ ಅವನ್ನ ಬೈತಾ ಇದ್ದೀರಾ? ನೋಡಿ, ನಿಮ್ಮ ಮಗ ಎಂತ ಗನಂದಾರಿ ಕೆಲಸ ಮಾಡಿದಾನೆ ಅಂತ. ಯಾವುದೋ ಒಂದು ಫೇಕ್ ಫೈಲ್ನ ತಂದು ನನ್ನ ಹತ್ರ ಸೈನ್ ಮಾಡ್ಸೋದಕ್ಕೆ ನೋಡಿದ್ದ. ನನ್ನ ಟೈಮ್ ಚೆನ್ನಾಗಿತ್ತು, ನಾನು ಮಾಡಲಿಲ್ಲ. ಇಲ್ಲ ಅಂತಿದ್ರೆ ಭ್ರಷ್ಟಾಚಾರದಲ್ಲಿ ನನ್ನ ಹೆಸರು ಭಾಗಿಯಾಗ್ತಿತ್ತು ಗೊತ್ತಾ? ಏನು ಇವ್ರು ಹೇಳ್ತಾ ಇರೋದು ನಿಜನಾ? ಅಮ್ಮ, ಇವ್ರು ಹೇಳಿದ್ನೆಲ್ಲ ನಂಬಡಮ್ಮ ನೀನು. ಇವ್ರು ಹೇಳ್ದಾಗೆ ಫೈಲ್ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರ್ಬೋದು. ಅದಕ್ಕೆ ಏನೋ ಆಧಾರ ಥರ ಬಡ್ಕೊಂಡ್ರೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅವ್ರು ನನ್ನ ಗಂಡ ಮಾತ್ರ ಅಲ್ಲ, ನಿನ್ನ ಅಪ್ಪ ಅನ್ನೋದನ್ನ ಮರಿಬೇಡ. ಅವನ ಸಂಸ್ಕಾರ ಅವ್ನ ನಾಲ್ಗೆನ ಹೇಳ್ತಿದೆ. ಇನ್ನು ಅವನು ತಂದಿರೋ ಫೈಲ್ ಏನು ಅಂತ ಅರ್ಥ ಆಗಲ್ವಾ ನಿಮ್ಗೆ? ಪ್ಲೀಸ್ ನೀವು ಸಮಾಧಾನ ಮಾಡ್ಕೊಳ್ಳಿ. ಅವನಿಗೆ ನಾನು ಬುದ್ಧಿ ಹೇಳ್ತೀನಿ. ಇದನ್ನು ಮಾತ್ರ ಯಾವಾಗ್ಲೂ ಹೇಳ್ತೀರಾ. ಅವ್ನು ನಿಮ್ಮ ಮಾತು ಕೇಳಲ್ಲ, ನೀವು ಹೇಳೋದು ಬಿಡಲ್ಲ. ಮಕ್ಕಳಾದರೂ ತಂದೆ ತಾಯಿ ಮಾತು ಕೇಳಬೇಕು, ಇಲ್ಲ ಅಂದ್ರೆ ಹಾಳಾಗಿ ಹೋಗ್ತಾರೆ. ಇವನು ಒಂದಲ್ಲ ಒಂದ್ ದಿವಸ ಹಾಳಾಗಿ ಹೋಗ್ತಾನೆ. ಅದೇನು ಅಂತ ಎತ್ಬಿಟ್ರ ಇವನನ್ನ. ಥೂ. ಯಾಕೋ ಹೀಗೆ ಮಾಡ್ತಾ ಇದೀಯಾ? ಯಾಕೋ ಅವ್ರಿಗೆ ಬೇಸರ ಆಗೋ ಥರ ನಡ್ಕೋತಾ ಇದೆಯಾ ನೀನು? ಅವ್ರು ಹಾಗೆ ಮಾತಾಡ್ತಾ ಇದ್ದು ನೀನು ಹಾಗೆ ಮಾತಾಡ್ತಿಲ್ಲಮ್ಮ. ನಾನು ಇವಾಗ ಏನು ಮಾಡಿದೆ? ಈ ಫೈಲಲ್ಲಿ ಮಿಸ್ಟೇಕ್ ಇದೆ ಅಂತ ಹೇಳಿದ್ರೆ ಸಾಕಿತ್ತು. ಅದನ್ನ ಬಿಟ್ಟು ಈ ಥರದಕ್ಕೆ ಹೋಗಾಡ್ರೆ ಅವ್ರಿಗೆ ನನ್ನ ಕಂಡ್ರೆ ಆಗಲ್ಲ. ಅದು ಅಲ್ಲದೆ ಈ ಫೈಲಿಗೆ ಸೈನ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಈ ರೀತಿ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಯಾಗೊತ್ತಾ, ನಾನು ಬೆಳೆದು ಅವ್ರಿಗೆ ಇಷ್ಟ ಇಲ್ಲ. ಕೊಡೋ, ಈ ಫೈಲಿಗೆ ನಾನು ಸೈನ್ ಹಾಕ್ಸ್ಕೊಡ್ತೀನಿ. ಏನು ಬೇಕಾಗಿಲ್ಲ. ಅವ್ರು ಸೈಲ್ ಹಾಕಿಲ್ಲ ಅಂದ್ರೆ ನಂಗೆ ಗೊತ್ತು ಹೇಗೆ ಕೆಲಸ ಮಾಡ್ಕೋಬೇಕು ಅಂತ. ಬೇಡ ಆದಿತ್ಯ, ಅವ್ರ ಮೇಲೆ ಕೋಪ ಮಾಡ್ಕೊಂಡು ಮತ್ತೆ ಜಗಳ ಆಡಿದ್ರೆ ಸರಿ ಇರಲ್ಲ, ಹೇಳ್ತಾ ಇದ್ದೀನಿ. ಕೊಡು. ಬೇಡಮ್ಮ, ನೀನು ಅವ್ರಿಗೆ ಸೈನ್ ಹಾಕು ಅಂತ ಹೇಳೋದು, ಅವ್ರು ನಿನಗೆ ಬೈಯೋದು ಎಲ್ಲ ಯಾಕೆ ಬೇಕಮ್ಮ? ಈ ಫೈಲ್ ಮೂವ್ ಆಗಿಲ್ಲ ಅಂದ್ರೆ ನನಗೇನು ತೊಂದರೆ ಇಲ್ಲ. ಹೇಳೋ ರೀತಿಲಿ ಹೇಳಿದ್ರೆ ಖಂಡಿತ ಈ ಕೆಲಸ ಆಗುತ್ತೆ ಕೊಡು. ನಾನು ಮಾಡಿಸ್ಕೊಡ್ತೀನಿ, ಕೊಡು. ಏನು ಬೇಡಮ್ಮ. ಆರ್ಯ, ಏನಾದ್ರು ಸುಳಿವು ಸಿಕ್ತಾ? ಯಾಕೆ ಹೀಗೆ ನಿಂತ್ಕೊಂಡೆ? ಏನಾದರೂ ಸುಳಿವು ಸಿಕ್ತಾ? ಇಲ್ಲ ಡ್ಯಾಡ್, ಅದೇ ಪ್ರಯತ್ನದಲ್ಲಿದ್ದೀನಿ. ನೀನೇನೋ ಹೀಗೆ ಮಾತಾಡ್ತಾ ಇದೀಯಾ? ನೀನೊಬ್ಬ ಇನ್ಸ್ಪೆಕ್ಟರ್ ಆಗಿ ಕಿಡ್ನಾಪ್ ಮಾಡಿದ್ ಯಾರು ಅಂತ ತಿಳ್ಕೊಳಕ್ಕೆ ನಿಂಗೆ ಇಷ್ಟ? ನಾನು ಟ್ರೈ ಮಾಡ್ತಾನೆ ಇದ್ದೀನಿ. ಆದರೆ ಇಷ್ಟು ದಿನ ಯಾರು ನಿರಪರಾಧಿ ಅಂತ ಅನುಮಾನಿಸಿದ್ನೋ
ಅವ್ರ ವಿರುದ್ಧನೇ ಸಾಕ್ಷಿಗಳು ಸಿಗ್ತಾ ಇದೆ. ಯಾರು ಅಪರಾಧಿ ಅನ್ಕೊಂಡಿದ್ನೋ ಅವ್ರು ನಿರಪರಾಧಿ ಅನ್ನೋ ಥರ ಕಾಣ್ತಾ ಇದೆ. ಯಾರನ್ನು ಅನುಮಾನಿಸೋದು ಯಾರನ್ನು ಬಿಡೋದು ಒಂದು ಗೊತ್ತಾಗ್ತಿಲ್ಲ. ಏನೋ ನಿನ್ನ ಮಾತಿನ ಅರ್ಥ? ಮನಸ್ಸಲ್ಲಿ ಎಷ್ಟು ಸಂಕಟ ಅನುಭವಿಸೋದ್ರ ಗೊತ್ತಾ ನಿನಗೆ? ಮಾಡದೇ ಇರೋ ತಪ್ಪಿಗೆ ಅವ್ರ ಹೆಸರು ಬಂದಿದೆ. ಕ್ಷೇತ್ರದಲ್ಲಿ ಒಳ್ಳೆ MLA ಅಂತ ಹೆಸರು ತಗೊಂಡಿದ್ದಾರೆ, ಗೌರವನ ಉಳಿಸ್ಕೊಂಡಿದ್ದಾರೆ. ಆ ಗೌರವಕ್ಕೆ ಎಲ್ಲಿ ಧಕ್ಕೆ ಬರುತ್ತೆ ಅಂತೇಳಿ ಸಂಕಟ ಪಡ್ತಾ ಇದ್ದಾರೆ ಕಣೋ ಅವರು. ಅಮ್ಮ ಅದು ಏನದು ಇದು? ಕಿಡ್ನಾಪಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಪತ್ತೆ ಹಚ್ಚಕ್ಕಾಗಿಲ್ಲ ಅಂತ ಅಂದಮೇಲೆ ನಿನ್ನ ಕರ್ತವ್ಯನ ಸರಿಯಾಗಿ ಮಾಡ್ತಿಲ್ಲ ಅಂತ ತಾನೆ? ಅಮ್ಮ ಪ್ಲೀಸ್, ಏನು ಗೊತ್ತಿಲ್ಲದೆ ನನ್ನ ಪ್ರೊಫೆಷನ್ ಬಗ್ಗೆ ಮಾತಾಡಬೇಡಿ. ನನ್ನ ಡ್ಯೂಟಿನ ನಾನು ಆನೆಸ್ಟಾಗೆ ಮಾಡ್ತಿದ್ದೀನಿ. ನಿನ್ನ ಕರ್ತವ್ಯನ ಸರಿಯಾಗಿ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಕಿಡ್ನಾಪ್ ಮಾಡಿದವ್ರನ್ನ ಒತ್ತು ಒಳ ಹಾಕಿ ನಿಮ್ಮ ತಂದೆ ಗೌರವಕ್ಕೆ ಧಕ್ಕೆ ಬರ್ದಿರೋ ಹಾಗೆ ನೋಡ್ಕೋತಾ ಇದ್ದೆ. ಕಿಡ್ನಾಪ್ ಮಾಡಿದ ಬೇರೆಯವ್ರಾದ್ರೂ ಅದನ್ನು ಮಾಡಿಸಿದ್ದು ಯಾಕೋ ಅವ್ರನ್ನ ನೋಡ್ತಾ ಇದೆಯಾ? ಅವರೇ ಕಿಡ್ನಾಪ್ ಮಾಡಿದಂತ ನಿಂಗೆ ಅನುಮಾನನಾ? ಅವ್ರ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಾನೆಲ್ಲ ಹಾಗೆ ಹೇಳ್ದೆ? ನೀವು ಡ್ಯಾಡನ್ನ ಎಷ್ಟು ನಂಬ್ತಿರೋ ಅಷ್ಟೇ ನಾನು ನಂಬ್ತೀನಿ. ಈ ಕೇಸಲ್ಲಿ ಕಿಡ್ನಾಪರ್ ಸಿಗೋ ತನಕ ಇವರೇ ಅಪರಾಧಿ ಅಂತ ಖಚಿತವಾಗಿ ಹೇಳಕ್ಕಾಗಲ್ಲ, ಅನುಮಾನಿಸ್ಬೋದು ಅಷ್ಟೇ. ಕೆಲವು ಮಾಹಿತಿಗಳು ಸಿಗ್ತಾ ಇದೆ. 1-2 ದಿನ ನಿಜವಾದ ಆರೋಪಿ ಯಾರು ಅಂತ ಗೊತ್ತಾಗುತ್ತೆ. ಬೇಜಾರು ಮಾಡ್ಕೋಬೇಡಿ. ಒಳ್ಳೆ ಮನಸ್ಸಿರೋರಿಗೆ ಅವತ್ತು ಒಳ್ಳೇದಾಗುತ್ತೆ. ನಿಮ್ಮ ವಿರುದ್ಧ ಯಾರೇ ಪಿತೂರಿ ಮಾಡಿದ್ರು ಅದು ಸಕ್ಸಸ್ ಆಗಲ್ಲ. ನಮ್ಮನ್ನು ಕಾಪಾಡೋದಕ್ಕೆ ಅಂತ ಒಬ್ಬ ಇರ್ತಾನೆ. ಕಾಪಾಡೋದಕ್ಕೆ ಅಂತ ಇರೋರೆಲ್ಲ ನಮ್ಮ ವಿರುದ್ಧನೇ ಕತ್ತಿ ಮಸೀತಿರ್ಬೇಕಾದ್ರೆ ಇನ್ನು ನಮಗೆಲ್ಲ ಒಳ್ಳೇದಾಗುತ್ತೆ. ಹಾಗನ್ಕೊಂಡು ದಿನ ದುಡ್ತೀವಲ್ಲ, ಅದು ನಮ್ಮ ದಡ್ಡತನ. ಹಲೋ, ಯಾರು? ಹಾಂ, ನಾಳೆ ಬೆಳಿಗ್ಗೆ ಆಫೀಸಿಗೆ ಬನ್ನಿ. ಎಷ್ಟು ಕೊಡಬೇಕು? 2 ಲಕ್ಷನಾ? ಸರಿ, ಆಫೀಸಿಗೆ ಬನ್ನಿ. ಅರ್ಚಿಯವ್ರೆ, ಬೆಳಗ್ಗೆ ಆಫೀಸಿಗೆ ಹೋಗ್ಬೇಕಾದ್ರೆ 2 ಲಕ್ಷ ಮರೀದೆ ಕೊಡಿ. ಸರಿ, ನೆನ್ಪು ಮಾಡಿ ಕೊಡ್ತೀನಿ. ಜಾಸ್ಮಿನ್, ಇವತ್ತು ಆಫೀಸ್ನಲ್ಲಿ ಏನಾಯ್ತು ಗೊತ್ತಾ? ನನ್ಗೆ ಹೇಗೆ ಗೊತ್ತಾಗಬೇಕು? ನಿನ್ನ ಆಫೀಸಲ್ಲಿ ಏನಾಗತ್ತೆ ಏನಾಗಲ್ಲ ಅಂತ? ಏನು ಅಂತ ಹೇಳು. ಅಯ್ಯೋ, ಅದೇ ಹೇಳ್ತಾ ಇದೀನಿ ಕೇಳು. ಇವತ್ತು ಆಫೀಸ್ಗೆ ಆದಿತ್ಯ ಅವ್ರು ಬಂದಿದ್ರು. ಅದೇ ಅವತ್ತು ಫೈಲ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ. ಹೌದು, ಅದೇ ವಿಷಯಕ್ಕೆ ಇವತ್ತು ಆಫೀಸಿಗೆ ಬಂದಿದ್ರು. ಆ ಫೈಲ್ನಲ್ಲಿ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದೆ, ಅದನ್ನೆಲ್ಲ ಮಾಡಿ ನಾನು ಸಿಗ್ನೇಚರ್ ಹಾಕ್ಸ್ಕೊಡ್ತೀನಿ ಅಂದೆ. ಅದಕ್ಕೆ ಅವ್ರು ಒಪ್ಪದೆ ಅಪ್ಪನ ಗೌರವದ ಪ್ರಶ್ನೆ ಅದು ಇದು ಅಂತ ಹೇಳಿ ಸಿಗ್ನೇಚರ್ ಹಾಕ್ಸೋದು ಬೇಡ ಅಂತ ಹೇಳಿ ಹೋದ್ರು. ಹೌದಾ? ಹೌದು. ಒಂದು ಕ್ಷಣ ಅವ್ರ ಮಾತು ಕೇಳಿ ನನಗೆ ನಂಬೋಕೆ ಆಗಿಲ್ಲ ಗೊತ್ತಾ. ಫೈಲ್ಗೆ ಸೈನ್ ಹಾಕೋದು ಬೇಡವೇ ಬೇಡ ಅಂತ ಹೇಳಿ ಹೋಗ್ಬಿಟ್ರು ಗೊತ್ತಾ. ಇಲ್ಲೇನೋ ಎಡವಟ್ಟಾಗ್ತಿದೆಯಲ್ಲ. ಸೂರ್ಯ ಅವ್ರ ಮೇಲೆ ಅಷ್ಟೊಂದು ಹಾಗೆ ಸಾಧಿಸ್ತಿದ್ದ ಆದಿತ್ಯ ಫೈಲಿಗೆ ಸೈನ್ ಬೇಡ ಅಂತಿದ್ದಾನ. ಇಲ್ಲೇನೋ ಮಸಲತ್ ನಡೀತಾ ಇದೆ. ಸೂರ್ಯ ಅವ್ರನ್ನ ಯಾವುದೋ ದೊಡ್ಡ ಇಕ್ಕಟ್ಟಿಗೆ ಸಿಕ್ಕಾಕ್ಸೋ ಪ್ರಯತ್ನ ನಡೀತಿದ್ಯಾ ಹೇಗೆ? ಯಾರಿದ್ದಾರೆ ಇದ್ರ ಹಿಂದೆ? ಶ್ವೇತಾ, ಸಂದೀಪ ಇವಳು ಮದುವೆಗೆ ಹೋಗಿಲ್ಲ ಅಂದರೆ ಬೇಜಾರು ಮಾಡ್ಕೊತಾಳೆ. ಶಶು, ಇದೊಂದು ಮದುವೆಗೆ ಹೋಗಿ ಬಂದ್ಬಿಡೋಣ ಕಣ. ನಾವೇನು ಯೋಚನೆ ಮಾಡಿದ್ರು ನಮಗಿಂತ ಮುಂಚೆನೇ ಅವನು ಅದನ್ನ ಯೋಚನೆ ಮಾಡಿರ್ತಾನೆ. ಅವನ ಮುಂದೆ ತೀರಾ ಡಮ್ಮಿ ಆಗಿಬಿಡ್ತಾ ಇದ್ದೀವಿ ಅತ್ತೆ. ನಾವು ಯಾವುದೇ ಕಾರಣಕ್ಕೂ ಅವನ್ನ ಬಗ್ಬಡಿಯೋಕ್ಕಾಗ್ತಾ ಇಲ್ಲ. ಸಾಧ್ಯ ಇದೆ. ಅದಕ್ಕೆ ಮೊದಲು ನಾವು ತಯಾರಾಗಬೇಕು, ಅವರನ್ನು ತಯಾರು ಮಾಡಬೇಕು. ಹೇಗೆ? ಮೊದಲು ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡಿಬೇಕು. ಅಂದರೆ ಜಾಸ್ಮಿನ್ ಚಕ್ರಿನ ಮದುವೆ ಅಥವಾ ಎಂಗೇಜ್ಮೆಂಟ್ ಮಾಡಬೇಕು. ಈ ಥರದ್ದೆಲ್ಲ ಯೋಚನೆ ಮಾಡೋದು ಬಿಡು.
ಆಗೋ ಮಾತು ಹೇಳು. ಯಾಕೋ ಆಗಲ್ಲ? ಮನ್ಸು ಮಾಡಿದ್ರೆ ಎಲ್ಲ ಆಗುತ್ತೆ. ಅದಕ್ಕೆ ಜಾಸ್ಮಿನ್ ಒಪ್ಬೇಕಲ್ಲ. ಒಂದು ವೇಳೆ ಜಾಸ್ಮಿನ್ ಒಪ್ಪಿದ್ರು ಆ ಚಕ್ರಿ ಒಪ್ಬೇಕಲ್ಲ. ಒಪ್ಪಿಸ್ಬೇಕು ಕಣ. ಅದಕ್ಕೂ ನನ್ನ ಹತ್ರ ಐಡಿಯಾ ಇದೆ. ಏನು ಐಡಿಯಾ? ಹಲೋ, ಹೇಳಿ ಚಕ್ರಿ. ನೀನಾ? ಆ ಚಿದಂಬರಂಗೆ ಫೋನ್ ಕೊಡು. ನೀನು ಯಾವಾಗ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ಯೋ ಆಗಲೇ ಅವರು ಮಲೇಷ್ಯಾ ಹೋದ್ರು. ಓ, ಫೋನ್ನ ನಿನ್ನ ಹತ್ರ ಕೊಟ್ಟು ಅವ್ರು ಮಲೇಷ್ಯಾಕ್ಕೆ ಹೋದ್ರಾ? ಅವರಲ್ಲಿ ಹೋದ್ಮೇಲೆ ಈ ನಂಬರ್ ಅವ್ರು ಯೂಸ್ ಆಗಲ್ವಲ್ಲ, ಅದಕ್ಕೆ ನಂಗೆ ಕೊಟ್ಟು ಹೋಗಿದ್ದಾರೆ. ಸುಳ್ಳು ಹೇಳಬೇಡ. ಆ ಚಿದಂಬರಂ ಕೈಗೆ ಫೋನ್ ಕೊಡು. ಹೇಳಿದ್ನಲ್ಲ, ನೀನು ನಂಬುದ್ರು ಸರಿ ಬಿಟ್ಟರು ಸರಿ, ಅವರು ಇಲ್ಲಿ ಇಲ್ಲ ಅಷ್ಟೆ. ಆ ಮನುಷ್ಯ ಏನಾದರೂ ನಿನಗೆ ಫೋನ್ ಮಾಡಿದ್ರೆ ನಾನು ಫೋನ್ ಮಾಡಿದ್ದೆ ಅಂತ ಹೇಳು. ನಿನ್ನನ್ನು ಆಮೇಲೆ ವಿಚಾರಿಸ್ಕೊತೀನಿ ನಾನು.